ಓಂ ಚಾಮುಂಡೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ನಮ್ಮಲ್ಲಿ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆಗಳಲ್ಲಿ ಹಿಂದೂ ಪರಂಪರೆಗಳಲ್ಲಿ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಹಬ್ಬ ಹರಿದಿನಗಳಿಗೆ, ಹುಣ್ಣಿಮೆ ಅಮಾವಾಸ್ಯೆಗಳ ಜೊತೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದೇ ಈ ಗ್ರಹಣಗಳಿಗೆ. ಅದರಲ್ಲೂ ಸಹ 2025ರಲ್ಲಿ 4 ಗ್ರಹಣಗಳಲ್ಲಿ ಚಂದ್ರಗ್ರಹಣ ಈಗಾಗಲೇ ಒಂದು ಸಂಭವಿಸಿದ್ದು, ಇನ್ನು ಇಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ವರ್ಷದ ಕಡೆಯ ಚಂದ್ರಗ್ರಹಣ. ಈಗಾಗಲೇ ಮಾರ್ಚ್ 14ನೇ ತಾರೀಕು ಒಂದು ಚಂದ್ರಗ್ರಹಣ ಬಂದು ಹೋಗಿದೆ. ಹಾಗೆ ಈ ಗ್ರಹಣ ಇಂದು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಆಚರಣೆ, ಇದರ ವಿಶೇಷ ಏನು? ಗ್ರಹಣ ಅಂತಂದಾಗ ನಮ್ಮ ಪೂರ್ವಿಕರು ಅಥವಾ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅಥವಾ ಈ ಗ್ರಹಣ ಸಮಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯತನ ಮಾಡಿದಾಗ ಗ್ರಹಣ ಕಾಲಿನ ಮಕ್ಕಳು ಗ್ರಹಣದಿಂದ ಮನಸ್ಸಿನ ವಿಕಾರತೆ ಅಥವಾ ಗ್ರಹಣದಿಂದ ಸಾಕಷ್ಟು ಅವಘಡಗಳು ಸಂಭವಿಸಿರೋದು ಕೂಡ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ. ಇಂದಿನ ರಾಹುಗ್ರಸ್ತ ಚಂದ್ರಗ್ರಹಣ ಇಂದು ಸಂಭವಿಸ್ತಾ ಇರತಕ್ಕಂಥದ್ದು ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಅದನ್ನೇ ನಾವು ಚಂದ್ರಗ್ರಹಣ ಅಂತೂ ಕೂಡ ನಾವು ಕರಿತೀವಿ. ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ ಅದನ್ನು ನಾವು ಸೂರ್ಯಗ್ರಹಣ ಅಂತೂ ಕೂಡ ಕರಿತೀವಿ. ಇನ್ನು ಇಂದಿನ ರಾಹುಗ್ರಸ್ತ ಚಂದ್ರಗ್ರಹಣ ರಾತ್ರಿಯಲ್ಲಿ ಸಂಭವಿಸ್ತಾ ಇದೆ. ಈ ಗ್ರಹಣ 12 ರಾಶಿಗಳ ಮೇಲೆ ಇರ್ಬೋದು, ಪ್ರಕೃತಿಯಲ್ಲಿರ್ಬೋದು, ಹಾಗೆ ಪಂಚಭೂತಗಳಲ್ಲಿರ್ಬೋದು. ನಾವೇನು ಮನುಷ್ಯರು, ನಮ್ಮಲ್ಲಿ ನೀರು, ಬೆಂಕಿ, ಗಾಳಿ 3 ಭೂತಗಳು ನಮ್ಮಲ್ಲೇ ಇದೆ. ಹಾಗಾಗಿ ಮಾನಸಿಕ ಯಾತನೆ ಇದ್ದಕ್ಕಿದ್ದಾಗೆ ತುಂಬ ಸ್ನೇಹಿತನೇ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಗಂಡ ಹೆಂಡತಿ ಇರಲಿ ಜಗಳ, ತಂದೆ ಮಕ್ಕಳ ಜಗಳ, ವೈಯಕ್ತಿಕವಾಗಿ ಕೋಪಗಳು. ಕೇವಲ ಇದು ಒಂದು ದಿನ ಅಲ್ಲ, ಇದರ ಪ್ರಭಾವ 3 ತಿಂಗಳಿರ್ತಕ್ಕಂಥದ್ದು. ಈ 3 ತಿಂಗಳಲ್ಲಿ ಸಾಕಷ್ಟು ಪ್ರಭಾವ ಇರೋದ್ರಿಂದ ಹಾಗಾಗಿ ಇಂದಿನ ಆಚರಣೆ ಹೇಗಿರಬೇಕು, ಇಂದು ನಾವು ಏನೇನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ಯಾವ ಒಂದು ವಿಧಿವಿಧಾನಗಳನ್ನು ಅನುಸರಿಸಬೇಕು. ಇದರಲ್ಲಿ ಯಾವಾಗಲೂ ಅಷ್ಟೇ ಗ್ರಹಣ ನಮಗೆ ಗೋಚಾರ ಇದೆ ಅಂತ ಹೇಳಿದ್ರೆ ಆಚಾರ ಇರುತ್ತೆ, ಅದರದ್ದೇ ಆದ ಸಂಸ್ಕಾರ ವಿಧಿವಿಧಾನಗಳು ಕೂಡ ಇರುತ್ತೆ. ಕೆಲವರು ಈ ಒಂದು ಸಮಯದಲ್ಲಿ ಶ್ರಾದ್ದಗಳು ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು, ತರ್ಪಣಗಳು ಮಾಡ್ಕೊಳ್ಳೋದು, ಜಪ ತಪ ವಿಧಾನಗಳನ್ನು ಮಾಡ್ಕೊಳ್ಳೋದು ಇದೆ. ಇನ್ನು ಈ ಗ್ರಹಣದ ವಿಷಯಕ್ಕೆ ಬಂದಾಗ ಈ ಗ್ರಹಣ ಭಾರತದಲ್ಲಿ ಗೋಚಾರ ಇದೆ. ಇನ್ನು ಗ್ರಹಣ ಸ್ಪರ್ಶಕಾಲ, ಯಾಕೆಂದರೆ ಚಂದ್ರಗ್ರಹಣ ಅಂದರೆ ಹುಣ್ಣಿಮೆಯ ದಿನವೇ ಬರ್ತಕ್ಕಂಥದ್ದು, ಸೂರ್ಯಗ್ರಹಣ ಅಂದರೆ ಅಮಾವಾಸ್ಯೆ ದಿನ. ಇನ್ನು ಈ ಒಂದು ಗ್ರಹಣ ಭಾರತದಲ್ಲಿ ಗೋಚಾರ ಇರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲೂ ಸಾಕಷ್ಟು, ಏಷ್ಯಾ ಆಗ್ಬೋದು, ಯುರೋಪ್ ಆಗ್ಬೋದು, ಬೇರೆ ಆಫ್ರಿಕಾ ಆಗ್ಬೋದು, ಆಸ್ಟ್ರೇಲಿಯಾ, ಇಲ್ಲೆಲ್ಲ ಕೂಡ ಈ ಗ್ರಹಣ ಸಂಭವಿಸ್ತಾ ಇದೆ. ಆದರೆ ಭಾರತದ ಮಟ್ಟಿಗೆ, ನಮ್ಮ ಮಟ್ಟಿಗೆ ನಾವು ಯಾವ ಜಾಗೃತಿಯಾಗಿರಬೇಕು. ಇನ್ನು ಗ್ರಹಣ ಸ್ಪರ್ಶಕಾಲ ಅಂಥೇಳಿ ಏನು ಕರಿತೀವಿ, ರಾತ್ರಿ 9:56 ಗ್ರಹಣ ಸ್ಪರ್ಶಕಾಲ. ಇನ್ನು ಮಧ್ಯಮ ಕಾಲ ಅಂತಕ್ಕಂಥದ್ದು 11:42, 11:42 ಮಧ್ಯಮ ಕಾಲ. ಆ ಮಧ್ಯಮ ಕಾಲದಲ್ಲಿ ಮುಂಚೆ ಎಷ್ಟು ಬಂದಿರುತ್ತೋ ಆಮೇಲೆ ಕೂಡ ಅಷ್ಟೇ ಕಾಲ ಇರುತ್ತೆ. ಅದನ್ನೇ ನಾವು 1:27 ಮೋಕ್ಷ ಕಾಲ ಅಂತೀವಿ. ಹೆಚ್ಚು ಕಡಿಮೆ 7, 8ರ 2 ತಾರೀಕುಗಳಿಗೂ ಕೂಡ ಇದು ಅನ್ವಯಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ನಮಗೆ ಈ 9:56 ಸ್ಪರ್ಶ ಆಗ್ತಕ್ಕಂಥದ್ದು, 11:42 ಮಧ್ಯಮ ಇರ್ತಕ್ಕಂಥದ್ದು, 1:27 ಈ ಗ್ರಹಣ ಸಮಾಪ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಗ್ರಹಣಕ್ಕೆ ಮುಂಚೆ ಅಂದರೆ 6 ಗಂಟೆ ಒಳಗಡೆ ಆಹಾರ ಆದಿಗಳನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ವೃದ್ಧರಿರ್ಬೋದು, ಅನಾರೋಗ್ಯರಿರ್ಬೋದು, ಗರ್ಭವತಿಗಳಿರ್ಬೋದು, ಮಾನಸಿಕ ರೋಗಿಗಳಿರ್ಬೋದು, ಅಥವಾ ರೋಗಿಗಳೂ ಕೂಡ ಇರ್ಬೋದು, ಯಾರೇ ಆಗಲಿ, ಚಿಕ್ಕ ವಯಸ್ಸಿನ ರೋಗಿ ಕೂಡ ಆಗ್ಬೋದು. ಯಾಕೆಂದರೆ ಇದರ ಲಹರಿಗಳು, ಇದರ ಅಂಶ ಎಲ್ಲ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು ಆಗಿದ್ದು, ಇದು ಗ್ರಹಣ ಗೋಚಾರ ಅಂದಾಗ ಅದರಲ್ಲಿ ಒಂದಷ್ಟು ನೆಗೆಟಿವ್, ಋಣಾತ್ಮಕ ಆ ಒಂದು ಲಹರಿಗಳು ಬಂದಾಗ ಏನಾಗುತ್ತೆ, ನಮ್ಮ ಮನಸ್ಸಾಗ್ಬೋದು, ನಮ್ಮ ದೇಹ ಆಗ್ಬೋದು, ನಮ್ಮ ದೇಹದ ಚರ್ಮ ವ್ಯಾಧಿಗಳಿರ್ಬೋದು, ರೋಗಗಳಿರ್ಬೋದು, ಹಾಗೆ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಕ್ಕಂಥದ್ದು. ಗರ್ಭವತಿಗಳಿಗೂ ಕೂಡ ಭಾಳಷ್ಟು ಜಾಗೃತಿಯಾಗಿ ಎಚ್ಚರಿಕೆಯಿಂದ ಇರಬೇಕು, ಮನೆಯಲ್ಲಿರಬೇಕು. ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಮನೆಯಲ್ಲಿದ್ದಾಗ ಜಪ ತಪಗಳಿರ್ಬೋದು, ಪಾರಾಯಣ ಇರ್ಬೋದು, ದೇವರ ಸ್ಮರಣೆ ಇರ್ಬೋದು, ಕುಲದೇವತಾ ಸ್ಮರಣೆ ಇರ್ಬೋದು, ಬಹುಮಟ್ಟಿಗೆ ದುರ್ಗಾರಾಧನೆಯನ್ನು ಈ ದಿನ ಮಾಡಿದ್ದೆ ಆದರೆ ಭಾಳಷ್ಟು ಶುಭ ಆಗುತ್ತೆ. ಕೇವಲ ಯಾವುದೇ ಪರಿಕರಗಳು ಬೇಡ. ದುರ್ಗಾ ಸ್ತೋತ್ರವನ್ನು ಓಂ ಹರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡಬೇಕು. 6:30 ಒಳಗಡೆ ಆಹಾರಾದಿಗಳನ್ನು ಸೇವಿಸಬೇಕು. ಇನ್ನು ರಾತ್ರಿಯ ಪ್ರಯಾಣ ಶುಭಕರ ಅಲ್ಲ, ವಾಹನದ ಪ್ರಯಾಣ ಅಷ್ಟು ಶುಭಕರವಲ್ಲ. ಯಾವುದೇ ಹೊಸ ಹೂಡಿಕೆ ಆಗಲಿ
ಹೊಸದಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು, ಹೊಸದಾದ ಪ್ರಾರಂಭೋತ್ಸವಗಳು ಕೂಡ ಅಷ್ಟು ಶುಭ ಕೂಡ ಆಗಿರೋದಿಲ್ಲ. ಇನ್ನು ಭೋಜನವನ್ನು ಮಾಡೋದ್ರ ಜೊತೆಗೆ ತರ್ಪಣಾದಿಗಳನ್ನು ಕೂಡ ರಾತ್ರಿ ಹೊತ್ತು ಮಾಡ್ಕೋಬೋದು. ಶ್ರಾದ್ದಗಳನ್ನು ಮಾರನೇ ದಿನ ಮಾಡೋದು ಬಹಳಷ್ಟು ಶುಭವಾಗಿರುತ್ತೆ. ಇನ್ನು ಸ್ನಾನಕ್ಕೆ ಬಂದಾಗ ಕೆಲವರು ಗ್ರಹಣಕ್ಕೆ ಮುಂಚೆ, ಗ್ರಹಣದ ಮಧ್ಯೆ, ಗ್ರಹಣ ಆದಮೇಲೂ ಕೂಡ ಮಾಡ್ಕೊಳ್ತಾರೆ. ಸಚೇಲ ಸ್ನಾನ ಅಂದಾಗ ಬಟ್ಟೆಯ ಸಮೇತ ಕೂಡ ಸ್ನಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ನಮ್ಮಲ್ಲಿರುತ್ತೆ. ಈ ಒಂದು ಗ್ರಹಣ ವಿಶೇಷವಾದ, ಈ ವರ್ಷದ ಬಹು ವಿಶೇಷವಾದ ಗ್ರಹಣ. ಇದಕ್ಕೆ ನಾವು ಕೇವಲ ಕಠೋರವಾದ ಗ್ರಹಣ, ಉಗ್ರವಾದ ಗ್ರಹಣ ಅನ್ನೋದಕ್ಕಿಂತ ಶುಭ ಗ್ರಹಣವೂ ಹೌದು, ಕಠೋರ ಗ್ರಹಣವೂ ಹೌದು. ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ, ರಾಹುವಿನ ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಈ ಗ್ರಹಣ ಕುಂಭ ರಾಶಿಯಲ್ಲಿಯೇ ಇಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಗ್ರಹಣ ಆಗ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಈ ಒಂದು ಗ್ರಹಣ ಶುಭ ಫಲಗಳನ್ನು ನೋಡೋಕೆ ಹೋದಾಗ ಧನುಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಕೊಡ್ತಕ್ಕಂಥದ್ದು, ಮಾನಸಿಕವಾಗಿ ಸದೃಢತೆ ಆಗ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಫಲ ಇರ್ಬೋದು, ಕುಟುಂಬದಲ್ಲಿ ನೆಮ್ಮದಿ ಇರ್ಬೋದು, ಅನಿಸಿಕೆಗಳಿಗೆ ತಕ್ಕ ಒಂದು ಫಲ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದು ಯಾವ ರಾಶಿಗಳು? ಧನುಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಶ್ರ ಫಲ ಅಂದಾಗ ಮಕರ ರಾಶಿಯವರಿಗೆ, ತುಲಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ, ಸಕ್ಸಸ್ ಬಂದಂಗೆ ಇರುತ್ತೆ, ಆದರೂ ಕೂಡ ಜಾಗೃತಿಯಾಗಿರಬೇಕು. ಬಹಳ ಜಾಗೃತಿಯಾಗಿರ್ಬೇಕಂತಾಗಿರ್ತಕ್ಕಂಥ ರಾಶಿಗಳು ಯಾವುದು ಅಂದರೆ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ. ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿಯವರು ಗ್ರಹಣ ಕಾಲದಲ್ಲಿ ಕಟ್ಟುನಿಟ್ಟಾಗಿ ಬಹಳಷ್ಟು ಪರಿಪಾಲನೆಗಳನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗ್ರಹ ಶಾಂತಿಗಾಗಿ ಓಂ ನಮಃ ಶಿವಾಯ ಮಂತ್ರವನ್ನು, ಈಗ ನಿಮಗೇನು ಮಂತ್ರ ಗೊತ್ತಿಲ್ಲ, ಓಂ ನಮಃ ಶಿವಾಯ ಹೇಳ್ಕೊಳ್ಳೋದ್ರಿಂದ ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಚಂದ್ರನ ಒಂದು ಗಾಯತ್ರಿ ಹೇಳ್ಕೊಬೋದು. ಓಂ ಕ್ಷೀರಪುತ್ರಾಯ ವಿದ್ಮಹಿ ಅಮೃತತ್ವಾಯ ಧಿಮಹಿ ತನ್ನೋಶ್ಚಂದ್ರ ಪ್ರಚೋದಯಾತ್ ಅಂತ ಹೇಳ್ಕೊಬೋದು. ಓಂ ನಮಃ ಶಿವಾಯ ಹೇಳ್ಕೊಬೋದು, ಅಥವಾ ದದಿಶಂಕ ತುಷಾರಾಭಂ ಈ ಮಂತ್ರವನ್ನು ಹೇಳ್ಕೊಬೋದು. ಇಲ್ಲ ಅಂದರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಡೀ ಪ್ರಪಂಚದಲ್ಲಿ ಅಥವಾ ನಮಗೆ ಗೊತ್ತಿರೋ ಕಡೆ ಎಲ್ಲ ಕಡೆ ದೇವಸ್ಥಾನಗಳು ಈ ಸಮಯದಲ್ಲಿ ಮುಚ್ಚಿರ್ತಾರೆ. ಈಗಾಗಲೇ ತಿರುಪತಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ, ಕಾಣಿಪಾಕಮಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ಈ ಗ್ರಹಣ ಕಾಲದಲ್ಲಿ ಸಂಪೂರ್ಣವಾಗಿ ಮುಚ್ಚಿರ್ತಾರೆ. ಬೆಳಗಿನ ಜಾವ ಒಂದು ಸ್ಥಳ ಸುದ್ದಿ ಇರ್ಬೋದು, ಅಲ್ಲಿ ಶುದ್ಧಿಯನ್ನು ಮಾಡಿಕೊಂಡು ದೇವಸ್ಥಾನವನ್ನು ತೆಗಿತಾ ಇರತಕ್ಕಂಥದ್ದು. ಆದರೆ ನಮಗೆ ಗೊತ್ತಿರೋ ಮಟ್ಟಿಗೆ ಗ್ರಹಣ ಕಾಲದಲ್ಲಿ ತೆಗೆದಿರ್ತಕ್ಕಂತಹ ನಮಗೆ ಗೊತ್ತಿರೋ ದೇವಸ್ಥಾನ ಅಂದರೆ ಕಾಳಹಸ್ತಿಯ ದೇವಸ್ಥಾನ ಮಾತ್ರ ಗ್ರಹಣ ಕಾಲದಲ್ಲಿ ಸತತ ಅಭಿಷೇಕಗಳು, ಪೂಜೆಗಳು ಕೂಡ ನಡೀತಾ ಇರುತ್ತೆ. ಇನ್ನು ಗ್ರಹಣ ಸಮಯದಲ್ಲಿ ಯಾವುದೇ ಆಹಾರ ಸೇವನೆ ಮಾಡೋದು ಬೇಡ, ಕೆಟ್ಟ ಪದಗಳನ್ನು ಯೂಸ್ ಮಾಡಬೇಡಿ, ಕೋಪ ಮಾಡ್ಕೊಳ್ಳೋದು ಬೇಡ. ಹಾಗೆ ಕೆಲವು ವಸ್ತುಗಳನ್ನು, ಕೆಲವು ಆಹಾರ ವಿಚಾರದಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆ, ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಹಿರಿಯರಿರ್ಬೋದು, ವೃದ್ಧರಿರ್ಬೋದು, ಸಾಕಷ್ಟು ಪ್ರಯಾಣಗಳು ಕೂಡ ಬೇಕಾಗಿಲ್ಲ. ಯಾರ ಜೊತೆನೇ ಆಗಲಿ ಫೋನಲ್ಲೂ ಕೂಡ ಕೋಪ ತಾಪಗಳಿಂದ ಮಾತಾಡೋದು ಒಳ್ಳೆಯದಲ್ಲ. ಇನ್ನು ಬಹುಮಟ್ಟಿಗೆ ಗ್ರಹಣ ಕಾಲದಲ್ಲಿ ಈ ಫೋನನ್ನು ಯೂಸ್ ಮಾಡೋದು ಕೂಡ ಶುಭ ಅಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.